ದೆಹಲಿಯಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಕಸರತ್ತು ಜೋರಾಗ್ತಾ ಇದೆ. ಮಾಜಿ ಸಿಎಂ ಸಿದ್ದು ಜೊತೆಯಲ್ಲಿ ಆಪ್ತ ಶಾಸಕರು ಲಾಬಿ ನಡೆಸುವಂತದ್ದನ್ನು ಜೋರು ಮಾಡ್ತಾ ಇದ್ದಾರೆ. ದೆಹಲಿ ಕರ್ನಾಟಕ ಭವನದಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ವಿಜಯಾನಂದ ಕಾಶಪ್ಪನವರ್, ಮಧು ಬಂಗಾರಪ್ಪ, ಅಶೋಕ್ ಪಟ್ಟಣ್, ಅಜಯ್ ಸಿಂಗ್ ಅವರು, ಶಿವಲಿಂಗೇಗೌಡ, ಸೀತಾರಾಮ್ ಸೇರಿ ಹಲವರು ಉಪಸ್ಥಿತರಿದ್ದರು. ಅಂದ್ರೆ ತುಂಬಾ ಜೋರಾಗಿ ಲಾಬಿ ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿ ಕ್ಯಾಬಿನೆಟ್ ಕಸರತ್ತು ಜೋರಾಗ್ತಾ ಇದೆ. ಕ್ಯಾಬಿನೆಟ್ ವಿಸ್ತರಣೆಯ ಕಸರತ್ತು ತೀವ್ರವಾಗ್ತಾ ಇದೆ. ನಮಗೂ ಸಚಿವ ಸ್ಥಾನ ಬೇಕು ಅಂತ ಅನೇಕರು ಲಾಬಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರ ಬಳಿಯಲ್ಲಿ ತುಂಬಾ ಜನ ಲಾಬಿ ಮಾಡ್ತಾ ಇದ್ದಾರೆ. ದೆಹಲಿ ಕರ್ನಾಟಕ ಭವನದಲ್ಲಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಅನೇಕರು ಚರ್ಚೆ ಮಾಡಿದ್ದಾರೆ. ವಿಜಯಾನಂದ ಕಾಶಪ್ಪನವರ್, ಮಧು ಬಂಗಾರಪ್ಪ, ಅಶೋಕ್ ಪಟ್ಟಣ್, ಅಜಯ್ ಸಿಂಗ್, ಶಿವಲಿಂಗೇಗೌಡ, ಸೀತಾರಾಮ್ ಸೇರಿ ಹಲವಾರು ನಾಯಕರು ಸಿದ್ದರಾಮಯ್ಯ ಅವರ ಬಳಿಯಲ್ಲಿ ಉಪಸ್ಥಿತರಿದ್ದಾರೆ. ಇಲ್ಲಿ ನಮ್ಮ ಕ್ಯಾಬಿನೆಟ್ ಅಂದ್ರೆ ಸ್ವಲ್ಪ ಲೇಟ್ ಆಗಿದೆ. ಸಹಜವಾಗಿ ನಮ್ಮ ನಾಯಕರು ರಾಹುಲ್ ಜಿ ಅವರು ಬಿಜಿ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಮತ್ತೊಂದು ಆದ್ರಿಂದ ಸ್ವಲ್ಪ ನಮಗೆ ಟೈಮ್ ಸಿಕ್ಕಿಲ್ಲ. ಐ ಥಿಂಕ್ ಇವತ್ತೇ ಫೈನಲ್ ಆಗತ್ತೆ ಅಂತಕ್ಕಂಥ ಭಾವನೆ ನಮ್ಮದು. ಯಾವುದೇ ಕಾರಣಕ್ಕೂ ಇವತ್ತು ಕ್ಲಿಯರ್ ಆಗುತ್ತೆ. ಸರಿ, ಕಾವೇರಿ ಸಮಸ್ಯೆ ಇದೆ, ಅದನ್ನ ಮತ್ತೆ ನಾವು ಮನೆ ಕೊಡ್ತಕ್ಕಂಥ ಕೆಲಸ ಮಾಡುವಂತೆ ಮುಖ್ಯಮಂತ್ರಿ ನೀರಾವರಿ ಸಚಿವರು ಹೇಳಿದೆ. ಅದ್ರ ಜೊತೆಗೆ ಬರಗಾಲ, ಒಂದು ಕಡೆ ಕುಡಿಯ ನೀರು, ಮತ್ತೊಂದು ಸಮಸ್ಯೆಗಳಿದ್ದಾವೆ. ಆದ್ರಿಂದ ಈಗ ಆಲ್ರೆಡಿ 60% ಜನ ಇಲ್ಲಿಂದ ಡೆಲ್ಲಿಯಿಂದ ನಾವು ಶಾಸಕರು ಹೋಗಿದ್ದಾರೆ. ನಾವು ಇವತ್ತು ಇದು ಸಹಜವಾಗಿ ಒಮ್ಮೊಮ್ಮೆ ಎಲ್ಲ ಪಕ್ಷದಲ್ಲಿ ನಡೆಯುವ ರೀತಿಯಲ್ಲಿ ನಮ್ಮದು ಸ್ವಲ್ಪ ಲೇಟ್ ಆಗಿದೆ. ಇವತ್ತು ಬಗೆಹರಿಸ್ತಾರಂತಕ್ಕಂಥ ಭಾವನೆಯಲ್ಲಿ ನಾವಿದ್ದೀವಿ. ಸರ್, ಇವತ್ತು ಈಗ ಅಂತ ಹೇಳಿ ಸಮಯ ಮುಂದೂಡಿಕೆ ಆಗ್ತಾನೆ ಇದೆ. ಸಿಎಂ ಆದಂತವರಿಗೆ, ಒಂದು ಸ್ಟೇಟ್ ಸಿಎಂ ಆದವರಿಗೆ ಅವ್ರದ್ದೇ ಆದಂತ ಕೆಲಸಗಳಿರುತ್ತೆ. 4-5 ದಿನ, ಈಗ ವಾರಗಟ್ಲೆ 3 ಸತಿ 4 ಸತಿ ದಿಲ್ಲಿಗೆ ಬರ್ತಾ ಇದ್ರೆ ರಾಜ್ಯದ ಕೆಲಸ ಹೇಗೆ ಅಂತೇಳಿ ತಡ ಆಗಿದೆ, ನಾವಿಲ್ಲ ಕೇಳೋದು. ನಾನು ಆದಷ್ಟು ಬೇಗ ಬಹುಶಃ ನಾನು ತಿಳಿದಾಗ ಇವತ್ತೇ ಬಗೆಹರಿಸ್ತಕ್ಕಂಥದ್ದು ಆಗ್ತದೆ ಅಂತ